ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮದಿಂದ ತುಂಬಿರುವ ಭಾರತದಲ್ಲಿ ಇನ್ನೂ ಅನೇಕ ರಹಸ್ಯಗಳು ಅಡಗಿವೆ. ಕೆಲವೆಡೆಗಳು ವಿಜ್ಞಾನಕ್ಕೂ ಅರ್ಥವಾಗುವುದಿಲ್ಲ, ತರ್ಕಕ್ಕೂ ಸಿಗುವುದಿಲ್ಲ. ಇವತ್ತು ನೋಡೋಣ ಭಾರತದ 10 ರಹಸ್ಯಮಯ ಸ್ಥಳಗಳನ್ನು. 1. ರೂಪಕುಂಡ್ ಸರೋವರ, ಉತ್ತರಾಖಂಡ. ಹಿಮಾಲಯ ಪರ್ವತಗಳಲ್ಲಿ ಇರುವ ಹಿಮಾವೃತ ಸರೋವರ. ಅದರ ತಳದಲ್ಲಿ ನೂರಾರು ಮಾನವ ಎಲುಬುಗಳು ಪತ್ತೆಯಾಗಿವೆ. ಇವರು ಯಾರು? ಹೇಗೆ ಸತ್ತರು? ಕೆಲವರು ಆಕಸ್ಮಿಕವಾಗಿ ಬಂದ ಆಲಿಕಲ್ಲು ಮಳೆ ಕಾರಣವೆಂದು ನಂಬುತ್ತಾರೆ. ಆದರೆ ಇನ್ನೂ ಉತ್ತರ ಸಿಕ್ಕಿಲ್ಲ. 2. ಶನಿ ಶಿಂಗ್ನಾಪುರ, ಮಹಾರಾಷ್ಟ್ರ. ಈ ಹಳ್ಳಿಯಲ್ಲಿ ಮನೆಗಳಿಗೆ ಬಾಗಿಲು ಅಥವಾ ಕಿಟಕಿ ಇಲ್ಲ. ಕೇಳಲು ವಿಚಿತ್ರ, ಆದರೆ ಇಲ್ಲಿ ಜನರು ಶನಿದೇವರ ರಕ್ಷಣೆಯ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆಶ್ಚರ್ಯವೆಂದರೆ ಕಳ್ಳತನ ಇಲ್ಲಿಯವರೆಗೆ ಬಹಳ ವಿರಳ. 3. ಲೋಕತಕ್ ಸರೋವರ, ಮಣಿಪುರ. ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನ. ಇಲ್ಲಿ ಪುಂದಿಸ್ ಎಂದು ಕರೆಯುವ ತೇಲುವ ದ್ವೀಪಗಳು ಇವೆ. ಇವು ಹೇಗೆ ತೇಲಿ ಬದುಕುತ್ತವೆ ಎಂಬುದು ಇನ್ನೂ ಸಂಶೋಧನೆಗೆ ವಿಷಯ. 4. ಕುಲ್ದರಾ ಗ್ರಾಮ, ರಾಜಸ್ಥಾನ. 200 ವರ್ಷಗಳ ಹಿಂದೆ ಈ ಹಳ್ಳಿಯ ಜನರು ಒಂದು ರಾತ್ರಿಯಲ್ಲಿ ಎಲ್ಲರೂ ಕಾಣೆಯಾಗಿದ್ದರು. ಇಂದಿಗೂ ಜನರು ಇದನ್ನು ಶಪಿತ ಹಳ್ಳಿ ಎಂದು ಕರೆಯುತ್ತಾರೆ. ಇಂದು ಇದು ಭೂತಗ್ರಾಮ. 5. ಮ್ಯಾಗ್ನೆಟಿಕ್ ಹಿಲ್, ಲಡಾಖ್. ಇಲ್ಲಿ ವಾಹನಗಳು ಎಂಜಿನ್ ಆಫ್ ಮಾಡಿದರೂ ಮೇಲಕ್ಕೆ ಹೋದಂತೆ ಕಾಣುತ್ತವೆ. ಇದು ಕಣ್ಣು ಮೋಸವೇ ಅಥವಾ ಪ್ರಕೃತಿಯ ಅದ್ಭುತವೇ? ಪ್ರವಾಸಿಗರು ಇಲ್ಲಿ ಗುರುತ್ವಾಕರ್ಷಣೆಯೇ ಸೋತಂತಾಗುತ್ತದೆ ಎಂದು ಹೇಳುತ್ತಾರೆ. 6. ಜಟಿಂಗ, ಅಸ್ಸಾಂ. ಈ ಹಳ್ಳಿಯಲ್ಲಿ ಕೆಲವು ದಿನಗಳಲ್ಲಿ ಪಕ್ಷಿಗಳು ಸ್ವತಃ ಕೆಳಗೆ ಬಂದು ಸಾಯುತ್ತವೆ. ವಿಜ್ಞಾನಿಗಳು ಇದನ್ನು ದಿಕ್ಕು ತಪ್ಪುವಿಕೆ ಎಂದು ಹೇಳುತ್ತಾರೆ. ಆದರೆ ಜನರ ಪ್ರಕಾರ ಇದು ಶಾಪ. 7. ಕಾಮ್ಕಾ ಲಾ ಪಾಸ್, ಲಡಾಖ್. ಭಾರತ್ ಚೀನಾ ಗಡಿಯಲ್ಲಿ ಇರುವ ಈ ಪ್ರದೇಶ ಎಫ್ಒ ದರ್ಶನಗಳಿಗೆ ಪ್ರಸಿದ್ಧ. ಕೆಲವರು ಇಲ್ಲಿನಡಿಯಲ್ಲಿ ಬಾಹ್ಯಾಕಾಶ ನಿಲ್ದಾಣಗಳಿವೆ ಎನ್ನುತ್ತಾರೆ. ರಹಸ್ಯದಿಂದ ತುಂಬಿರುವ ಸ್ಥಳ. 1. ಸಹಾಯ ಮಾಡ್ತೀರಾ? ಸಬ್ಸ್ಕ್ರೈಬ್ ಮತ್ತು ಬೆಲ್. ನನ್ನ ಮನಸ್ಸು ಖುಷಿಯಿಂದ ತುಂಬಲು ಸಾಕು. ಸಬ್ಸ್ಕ್ರೈಬ್. 8. ಕಾಮಾಖ್ಯ ದೇವಾಲಯ, ಅಸ್ಸಾಂ. ಇದು ಶಕ್ತಿಪೀಠಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದೇವಾಲಯ. ಪ್ರತಿ ವರ್ಷ ಅಂಬುಬಾಚಿ ಹಬ್ಬ ಸಮಯದಲ್ಲಿ ದೇವಿ ಮಾಸಿಕ ಧರ್ಮ ಆಚರಿಸುತ್ತಾರೆ ಎಂದು ನಂಬಿಕೆ. ಈ ಸಂದರ್ಭದಲ್ಲಿ ಕೆಂಪು ಬಟ್ಟೆಯನ್ನು ಭಕ್ತರಿಗೆ ನೀಡುತ್ತಾರೆ. 9. ಚರಾಮ, ಛತ್ತೀಸ್ಗಢ. ಇಲ್ಲಿ ಪತ್ತೆಯಾದ ಪ್ರಾಚೀನ ಎಲುಬುಗಳು ಕಿರಣೋತ್ಪಾದಕ ಸ್ಫೋಟಗಳಿಂದ ಸುಟ್ಟಂತಿವೆ. ಕೆಲವರು ಇದನ್ನು ಪುರಾತನ ಅಣುಯುದ್ಧದ ಸಾಕ್ಷಿ ಎಂದು ಹೇಳುತ್ತಾರೆ. 10. ದುಮಾಸ್ ಬೀಚ್, ಗುಜರಾತ್. ಕಪ್ಪು ಮಣ್ಣಿನ ಈ ಕಡಲತೀರ ಹಗಲು ಸುಂದರ, ಆದರೆ ರಾತ್ರಿ ವೇಳೆ ಭಯಾನಕ. ಜನರು ಇಲ್ಲಿ ಆತ್ಮಗಳ ಮಾತು ಕೇಳುತ್ತಾರೆ. ಅತೀಂದ್ರಿಯ ಶಕ್ತಿಗಳು ಅಡಗಿವೆ ಎಂದು ನಂಬಿಕೆ.